ಮರುಸಿಂಚನದಲ್ಲಿ ಚಟುವಟಿಕೆ ಹಾಳೆ 7ಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ನೋಡೋಣ. ಆಲ್ರೆಡಿ ಹಿಂದಿನ ವಿಡಿಯೋಗಳನ್ನು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕನ್ನು ಕೊಟ್ಟಿದ್ದೀನಿ, ಚೆಕ್ ಮಾಡಿ. ಸೈನ್ಸಲ್ಲಿನೂ ಕೂಡ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ಸೊ ಸೈನ್ಸಲ್ಲಿ ಆಲ್ರೆಡಿ 1.1 ಮುಗಿಸಿದ್ದೀನಿ, ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ನಿಮ್ಮ 9ನೇ ತರಗತಿಯ ಎಲ್ಲ ವಿಷಯಗಳಲ್ಲಿ ಪ್ರಶ್ನೋತ್ತರಗಳ ವಿಡಿಯೋಗಳು ಸಹಿತ ಇದ್ದಾವೆ. ಅವುಗಳ ಲಿಂಕನ್ನು ಸಹಿತ ನಾನು ಪ್ಲೇಲಿಸ್ಟ್ ಲಿಂಕನ್ನು ಸಜೆಸ್ಟ್ ಮಾಡಿದ್ದೀನಿ, ನೋಡಿ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಕೊಡುಗೆಗಳು. ಚಟುವಟಿಕೆ 1. ಈ ಕೆಳಗೆ ನೀಡಿರುವ ಸ್ವಾತಂತ್ರ್ಯ ಹೋರಾಟಗಾರರನ್ನು ಅವರಿಗೆ ಸರಿಹೊಂದುವ ಗುಂಪಿನಲ್ಲಿ ಬರೆಯಿರಿ ಮತ್ತು ಅವರ ಹೋರಾಟದ ರೀತಿಯನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಫಸ್ಟ್ ಅವರಿಗೆ ವಿಭಾಗ ಮಾಡೋಣ. ಮಂದಗಾಮಿಗಳು ಯಾರು, ತೀವ್ರಗಾಮಿಗಳು ಯಾರು, ಕ್ರಾಂತಿಕಾರಿಗಳು ಯಾರು? ಮಂದಗಾಮಿಗಳಲ್ಲಿ ಗೋಪಾಲಕೃಷ್ಣ ಗೋಖಲೆ, ದಾದಾಬಾಯಿ ನವರೋಜಿ, ಸುರೇಂದ್ರನಾಥ್ ಬ್ಯಾನರ್ಜಿ. ಇನ್ನು ತೀವ್ರಗಾಮಿಗಳಲ್ಲಿ ಬಾಲಗಂಗಾಧರ ತಿಲಕರು, ಲಾಲಾ ಲಜಪತ್ ರಾಯರು, ಬಿಪಿನ್ ಚಂದ್ರಪಾಲ್, ಅರವಿಂದೋ ಘೋಷ್. ಇನ್ನು ಕ್ರಾಂತಿಕಾರಿಗಳಲ್ಲಿ ಭಗತ್ ಸಿಂಗ್, ರಾಜ್ಗುರು, ಖುದಿರಾಮ್ ಬೋಸ್, ಚಂದ್ರಶೇಖರ್ ಆಜಾದ್, ವಿನಾಯಕ್ ದಾಮೋದ್ ಸಾವರ್ಕರ್ ಮತ್ತು ಸುಭಾಷ್ ಚಂದ್ರ ಬೋಸ್. ಇನ್ನು ಅವರ ಹೋರಾಟದ ರೀತಿಗಳ ಬಗ್ಗೆ ಬರಲಿಕ್ಕೆ ಕೇಳಿದ್ದಾರೆ. ಸೊ ಮೊದಲಿಗೆ ನೋಡೋಣ, ಮಂದಗಾಮಿಗಳ ಹೋರಾಟದ ರೀತಿ ಹೇಗಿತ್ತು. ಮಂದಗಾಮಿಗಳು ಬ್ರಿಟಿಷ್ ಆಡಳಿತದ ವಿರುದ್ಧ ತೀವ್ರ ಹೋರಾಟದ ಬದಲು ಸಂವಾದ, ಮನವಿ, ಪ್ರಾರ್ಥನೆ ಮತ್ತು ವಾದ ವಿವಾದಗಳ ಮೂಲಕ ಹೋರಾಟವನ್ನು ನಡೆಸಿದರು. ಇವರು ತಮ್ಮ ಸಮಸ್ಯೆಗಳ ಬಗ್ಗೆ ಸಭೆಗಳನ್ನು ನಡೆಸಿ ಚರ್ಚಿಸಿ ಸರ್ಕಾರಕ್ಕೆ ಮನವಿ ಕೊಡುವ ಕ್ರಮವನ್ನು ಇವರೇನು ಮಾಡ್ತಾರಪ್ಪ ಅಂದ್ರೆ ರೂಪಿಸ್ಕೊಳ್ತಾರೆ. ಯಾರು? ಮಂದಗಾಮಿಗಳು. ಇನ್ನು ತೀವ್ರಗಾಮಿಗಳನ್ನು ನೋಡೋದಾದರೆ, ಈ ತೀವ್ರಗಾಮಿಗಳ ಹೋರಾಟ ಶೀಘ್ರ, ನೇರ ಮತ್ತು ದೃಢವಾಗಿದ್ದು ಸ್ವಾತಂತ್ರ್ಯ ಹೋರಾಟದಲ್ಲಿ ಹೊಸ ಹುಮ್ಮಸ್ಸನ್ನು ತಂದಿತ್ತು. ತೀವ್ರಗಾಮಿಗಳು ಬಲವಾದ ಹೋರಾಟದ ಮಾರ್ಗವನ್ನು ಅನುಸರಿಸುವ ಕ್ರಮವನ್ನು ಇವರು ಜಾರಿ ಮಾಡ್ತಾರೆ. ಆದರೆ ಕ್ರಾಂತಿಕಾರಿಗಳ ಕ್ರಮ ಹೇಗಿತ್ತಂದರೆ, ಸ್ವಾತಂತ್ರ್ಯಕ್ಕಾಗಿ ಅತ್ಯಂತ ಧಾರ್ಮಿಕ, ಧೀರ ಮತ್ತು ನಿಖರವಾದ ಹೋರಾಟದ ಮಾರ್ಗವನ್ನು ಅನುಸರಿಸುತ್ತಾರೆ. ಪ್ರತ್ಯಕ್ಷವಾದ ಹೋರಾಟವನ್ನು ನಡೆಸ್ತಾರೆ. ಶಸ್ತ್ರಾಸ್ತ್ರಗಳ ಬಳಕೆಯಿಂದ ಬಲಪ್ರಯೋಗ ಮಾಡ್ತಾರೆ. ಇವೇ ಕ್ರಾಂತಿಕಾರಿಗಳ ಅನುಸರಿಸಿದ ಹೋರಾಟದ ರೀತಿಗಳು ಆಗಿತ್ತು. ಚಟುವಟಿಕೆ 2. ವಿದ್ಯಾರ್ಥಿಗಳು ಮಾಡುವ ಪಾತ್ರಾಭಿನಯವನ್ನು ಗಮನಿಸಬೇಕು. ಈ ಕೆಳಗೆ ನೀಡಿರುವ ಕೋಷ್ಟಕದಲ್ಲಿ ತುಂಬಬೇಕು. ಸೊ ಫಸ್ಟ್ ಸ್ವಾತಂತ್ರ್ಯ ಹೋರಾಟಗಾರರು. ಮೊದಲ ಚಿತ್ರದಲ್ಲಿರೋರೇ ಮಹಾತ್ಮ ಗಾಂಧೀಜಿಯವರು. ಅವರ ಕೊಡುಗೆಗಳ ಬಗ್ಗೆ ನಾವು ಬರಿಬಹುದಂದರೆ, ಶಾಂತಿಪೂರ್ಣ ಹೋರಾಟದ ತತ್ವಗಳು, ಅಹಿಂಸೆಯ ಮಾರ್ಗ ಮತ್ತು ಸತ್ಯಾಗ್ರಹ ಚಳುವಳಿಗಳ ಮೂಲಕ ಹೋರಾಟವನ್ನು ಮಾಡ್ತಾರೆ. ಅಸ್ಪೃಶ್ಯತೆಯನ್ನು ವಿರೋಧಿಸ್ತಾರೆ. ಹರಿಜನ ಸೇವೆ, ಮಹಿಳಾ ಸಮಾನತೆ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಒತ್ತನ್ನು ಕೊಡ್ತಾರೆ. ಅನೇಕ ಹೋರಾಟ ಚಳುವಳಿಗಳ ಮೂಲಕ ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಧೀಮಂತ ನಾಯಕ ಮಹಾತ್ಮ ಗಾಂಧೀಜಿ. ಎರಡನೇ ಚಿತ್ರಕ್ಕೆ ಹೋಗೋಣ. ಚಿತ್ರ 2ರಲ್ಲಿರೋರೇ ಸುಭಾಷ್ ಚಂದ್ರ ಬೋಸ್. ಇವರು ಬಲಾತ್ಕಾರ ಹಾಗೂ ಸಶಸ್ತ್ರ ಹೋರಾಟದ ಮೂಲಕ ಬ್ರಿಟಿಷರನ್ನು ಹೊರಹಾಕಲು ತುರ್ತು ಪ್ರಗತಿವಾದಿ ಕ್ರಮಗಳನ್ನು ಕೈಗೊಳ್ತಾರೆ. ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಸ್ಥಾಪಿಸ್ತಾರೆ. ಆಜಾದ್ ಹಿಂದ್ ಸರ್ಕಾರದ ಸ್ಥಾಪನೆ, ಹಿಂದೂ ಮುಸ್ಲಿಂ ಒಕ್ಕೂಟಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾರೆ. ಭಾರತದ ಸ್ವತಂತ್ರಕ್ಕೆ ಜಪಾನ್ ಮತ್ತು ಜರ್ಮನಿ ದೇಶಗಳಲ್ಲಿ ಬೆಂಬಲಕ್ಕೆ ಸುಭಾಷ್ ಚಂದ್ರ ಬೋಸ್ ಅವರು ಪ್ರಯತ್ನವನ್ನು ಪಡ್ತಾರೆ. ಮೂರನೇ ಚಿತ್ರದಲ್ಲಿರೋರು ಜವಾಹರ್ಲಾಲ್ ನೆಹರು. ಅವರನ್ನು ನವಭಾರತದ ಶಿಲ್ಪಿ ಅಂತ ಕರಿತೀವಿ. ಸೊ ಜವಾಹರ್ಲಾಲ್ ನೆಹರು ಅವರು ಭಾರತದ ಮೊದಲ ಪ್ರಧಾನಮಂತ್ರಿ. ಪಂಚವಾರ್ಷಿಕ ಯೋಜನೆಗಳ ರೂವಾರಿ ಅಂತ ಕರಿತೀವಿ. ಭಾರತದ ಬೆಹಂಗ್ ನೀತಿಯನ್ನು ರಚಿಸುವುದರಲ್ಲಿ ಪ್ರಮುಖ ರೀತಿಯಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತಾರೆ. ದೇಶದ ವೈಜ್ಞಾನಿಕ ಆಧುನೀಕರಣಕ್ಕಾಗಿ ಜವಾಹರ್ಲಾಲ್ ನೆಹರು ಅವರ ಕೊಡುಗೆ ಅಪಾರವಾಗಿದೆ ಅಂತ ಹೇಳ್ಬೋದು. ಮುಂದೆ ಹೋಗೋಣ. ಮುಂದಿನ ಚಿತ್ರದಲ್ಲಿರ್ತಕ್ಕಂಥವರು ದಾದಾಬಾಯಿ ನವರೋಜಿ ಅವರು. ಭಾರತೀಯ ರಾಷ್ಟ್ರೀಯ ಚಿಂತನೆಯ ಪಿತಾಮಹ ಅಂತ ದಾದಾಬಾಯಿ ನವರೋಜಿಯನ್ನು ಕರಿತೀವಿ. ಪುವರ್ಟಿ ಆ್ಯಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಪುಸ್ತಕದಲ್ಲಿ ಭಾರತದಿಂದ ಬ್ರಿಟನ್ಗೆ ಆರ್ಥಿಕ ಸಂಪತ್ತಿನ ಹರಿವಿನಿಂದಾಗಿ ಆಗುವ ರೀತಿಯನ್ನು ಖಂಡಿಸ್ತಾರೆ. ಅದನ್ನೇ ಸಂಪತ್ತಿನ ಸೋರಿಕೆಯ ಸಿದ್ಧಾಂತ ಅಂತ ಕರಿತೀವಿ. ಈ ಬ್ರಿಟಿಷ್ ಸಂಸತ್ತಿನಲ್ಲಿ ಭಾರತೀಯರ ಪರವಾಗಿ ಧ್ವನಿ ಎತ್ತುತ್ತಾರೆ. ಬ್ರಿಟಿಷ್ ಆಡಳಿತದ ವಿರುದ್ಧ ಬೌದ್ಧಿಕವಾಗಿರ್ತಕ್ಕಂಥ ಹೋರಾಟದ ರಿವಾರಿ ದಾದಾಬಾಯಿ ನವರೋಜಿ ಅವರು. ಮುಂದಿನ ಓರ್ವ ಚಿತ್ರದಲ್ಲಿರ್ತಕ್ಕಂಥ ಧೀಮಂತ ನಾಯಕ ಭಗತ್ ಸಿಂಗ್.
ಅವರು ಧೈರ್ಯ, ತ್ಯಾಗ, ನಿಸ್ವಾರ್ಥ ದೇಶಭಕ್ತಿ ಜನರನ್ನು ಪ್ರೇರೇಪಣೆಯನ್ನು ಕೊಡ್ತದೆ. ಯುವಕರಲ್ಲಿ ಕ್ರಾಂತಿಯ ಮನೋಭಾವವನ್ನು ಬಿತ್ತುತ್ತಾರೆ. ಸೈಮನ್ ಕಮಿಷನ್ ವಿರುದ್ಧ ಹೋರಾಟವನ್ನು ಮಾಡಿರ್ತಕ್ಕಂಥ ಸ್ವಾತಂತ್ರ್ಯ ಹೋರಾಟಗಾರ. ಬ್ರಿಟಿಷ್ ಅಧಿಕಾರಿಯನ್ನು ಹತ್ಯೆಗೈತಾರೆ. ಲೇಖನಗಳ ಮೂಲಕ ಜನರಿಗೆ ಜಾಗೃತಿಯನ್ನು ಮೂಡಿಸ್ತಾರೆ. ಇನ್ಕಿಲಾಬ್ ಜಿಂದಾಬಾದ್ ಅಂತಕ್ಕಂಥ ಘೋಷಣೆಯ ಕೂಗು ಭಗತ್ ಸಿಂಗ್ ಅವರದ್ದೇ ಆಗಿದೆ. ಮುಂದಿನ ಹೋರಾಟಗಾರ ಚಂದ್ರಶೇಖರ್ ಆಜಾದ್. ಹಿಂದೂಸ್ತಾನ್ ಸೋಷಲಿಸ್ಟ್ ರಿಪಬ್ಲಿಕನ್ ಆರ್ಮಿಯಲ್ಲಿ ಸಕ್ರಿಯವಾಗಿ ನಾಯಕತ್ವವನ್ನು ಚಂದ್ರಶೇಖರ್ ಆಜಾದ್ ಅವರು ವಹಿಸಿಕೊಳ್ತಾರೆ. ಲಾಲಾ ಲಜಪತ್ ರಾಯ್ ಅವರ ಹತ್ಯೆಗೆ ಪ್ರತೀಕಾರವನ್ನು ಮಾಡ್ತಾರೆ. ಕ್ರಾಂತಿಕಾರಿಗಳಿಗೆ ಶ್ರೇಷ್ಠ ಮಾರ್ಗದರ್ಶಕ ಮತ್ತು ಅತ್ಯುತ್ತಮ ಸ್ನೇಹಿತನೇ ಚಂದ್ರಶೇಖರ್ ಆಜಾದ್. ಭಗತ್ ಸಿಂಗ್ ಮತ್ತು ಇತರರ ರಕ್ಷಣೆಗೆ ಸಾಕಷ್ಟು ಪ್ರಯತ್ನವನ್ನು ಚಂದ್ರಶೇಖರ್ ಆಜಾದ್ ಅವರು ಮಾಡ್ತಾರೆ ಅಂತಕ್ಕಂಥದ್ದು ಇತ್ತು. ಕಡೆಯ ಚಿತ್ರದಲ್ಲಿರೋರೇ ಲಾಲಾ ಲಜಪತ್ ರಾಯ್. ದಲಿತರು, ಮಹಿಳೆಯರು ಮತ್ತು ಹಿಂದುಳಿದ ವರ್ಗಗಳ ಹಕ್ಕುಗಳಿಗಾಗಿ ಹೋರಾಡಿದ ಧೀಮಂತ ನಾಯಕ. ಭಗತ್ ಸಿಂಗ್ ಮತ್ತು ಇತರ ಕ್ರಾಂತಿಕಾರಿಗಳಿಗೆ ಪ್ರೇರಣೆಯ ದಾತ ಲಾಲಾ ಲಜಪತ್ ರಾಯ್. ಸೈಮನ್ ಕಮಿಷನ್ ವಿರುದ್ಧ ಹೋರಾಟ ಮಾಡ್ತಾರೆ. ಕೋಲ್ಕತ್ತಾ ಪತ್ರಿಕೋದ್ಯಮ ಮತ್ತು ನಾಗರಿಕ ಹಕ್ಕುಗಳ ಪರ ಹೋರಾಟವನ್ನು ಲಾಲಾ ಲಜಪತ್ ರಾಯ್ ಅವರು ಮಾಡಿದ್ರು ಅಂತಕ್ಕಂಥದ್ದು ಇತ್ತು. ಇಷ್ಟಿತ್ತು ಈ ಚಟುವಟಿಕೆ ಹಾಳೆಯ ಪ್ರಶ್ನೆಗಳಿಗೆ ಉತ್ತರಗಳು ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಮುಂದಿನ ಚಟುವಟಿಕೆ ಹಾಳೆಯ ಉತ್ತರಗಳೊಂದಿಗೆ. ಸೊ ಯಾರೆಲ್ಲ ಹೊಸಬರಿದ್ದೀರಿ ವಿಡಿಯೋಗಳನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಬಹಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ ಅಂತ ಹೇಳ್ತಾ, ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನಲ್ ಇದೆ ಮತ್ತು ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ಗಳನ್ನು ಕೊಟ್ಟಿದ್ದೀವಿ. ಅವುಗಳಿಗೆ ಬಂದು ಜಾಯ್ನ್ ಆಗೋದನ್ನು ಮಾತ್ರ ಮರೆಯದಿರಿ. ಯಾಕಂದರೆ ಅಲ್ಲಿ ನೀವು ಬಂದು ಜಾಯ್ನ್ ಆಗೋದ್ರಿಂದ ನಿಮಗೆ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನನ್ನು ನಾವು ಗ್ರೂಪಲ್ಲಿ ಶೇರ್ ಮಾಡ್ತಾ ಇರ್ತೀವಿ. ಅವುಗಳನ್ನು ಸಹಿತ ತಾವೇನು ಮಾಡ್ಬೋದು, ಆರಾಮಾಗಿ ನೋಡ್ಬೋದು ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದೀರಿ. ನಿಮ್ಮೆಲ್ಲ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳಂತ ಹೇಳ್ತಾ 9ನೇ ತರಗತಿಯ ಮರುಸಿಂಚನದಲ್ಲಿ ವಿಜ್ಞಾನ ವಿಷಯದಲ್ಲಿ ಕೂಡ ಪೋಸ್ಟ್ ಮಾಡ್ತಾ ಇದ್ದೀವಿ. ಯಾರ ಬಳಿ ಕನ್ನಡ ವಿಷಯದ ಪುಸ್ತಕದ PDF ಇದ್ದರೆ ಸೊ ದಯಮಾಡಿ ನಮ್ಮ ನಂಬರ್ಗೆ ಕಳಿಸಿಕೊಡಿ 9964050759. ದಯಮಾಡಿ PDF ಮಾತ್ರ ಕಳಿಸಿಕೊಡಲಿಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ ಸೊ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.